In the previous chapter, moving charges and magnetism, we are very familiar to a concept by name solenoid. So here a solenoid and a bar magnet, they are equivalent to each other. We have to prove this. So a current carrying solenoid and a bar magnet, what is the relation between them? We have to prove that the solenoid carrying current is equivalent to a bar magnet, or a very simple thing, bar magnet acts as an equivalent current carrying solenoid. So to tell about this solenoid, toroid, that what we have discussed in the chapter number 4, the results are very important here. At the same time, one more derivation from the same chapter, moving charges and magnetism, the very important derivation, that is magnetic field on the axis of circular current loop. That particular result is very important here. Using that, we are going to derive the expression for magnetic field at any axial point, and we just compare the two equations here. So similarly, we can say by proving that it is possible to say the current carrying solenoid is equivalent to bar magnet. ಹೇಗೆ ಪ್ರೂವ್ ಮಾಡೋದು ಬನ್ನಿ ಹಾಗಾದ್ರೆ ನೋಡೋಣ. ಕನ್ಸಿಡರ್ ಅ ಸೊಲೆನಾಯ್ಡ್ ಆಫ್ ಲೆಂತ್ 2L, radius A. Let n be the number of turns per unit length of the solenoid here. In this particular diagram, ನೋಡಿ ಮಕ್ಕಳೇ, ಡಯಾಗ್ರಾಮ್ ನೋಡಿ, ಇಲ್ಲಿ ನಮಗೆ ಕಾಣ್ತಾ ಇದೆ ಒಂದು 2L ಲೆಂತ್ ಇರ್ತಕ್ಕಂತಹ ಒಂದು ಪರ್ಟಿಕ್ಯುಲರ್ ಸೊಲೆನಾಯ್ಡ್ ತಗೊಂಡಿದ್ದೀವಿ. ಅಂದರೆ ಎಲ್ ಅನ್ನೋ ಲೆಂತ್ಗೆ ಸೊಲೆನಾಯ್ಡ್ನ ಸೆಂಟರ್ ಆಗುತ್ತೆ. ಹಾಗಾದರೆ ಕನ್ಸಿಡರ್ ಅ ಪಾಯಿಂಟ್ ಪಿ ಆನ್ ದ ಸೊಲೆನಾಯ್ಡ್ ಎಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ದ ಸೆಂಟರ್ ಓ. ಸೆಂಟರ್ ಓ ಅಂತಂದರೆ ದಟ್ ಇಸ್ ದ ಮಿಡ್ ಪಾಯಿಂಟ್ ಆಫ್ ದ ಸೊಲೆನಾಯ್ಡ್. ವಿ ಕ್ಯಾನ್ ಸಿ ದ ರೆಫರ್ ದ ಡಯಾಗ್ರಾಮ್ ಹಿಯರ್. ಆ್ಯಂಡ್ ನೌ we can say that let A be the radius. Very important thing here. Consider a circular element of thickness dx, which is at a distance x from the center O, carrying current I, so that the total number of turns in this element, that particular element having length dx, so that the total number of turns becomes n into dx. ನೋಡಿ ಮಕ್ಕಳೇ, ಎಷ್ಟು ತುಂಬ ಚೆನ್ನಾಗಿ ಗೊತ್ತಾಗ್ತದೆ ನಮ್ಮ ಡಯಾಗ್ರಾಮಲ್ಲಿ. ಈಗ ನೀವು ಡಯಾಗ್ರಾಮ್ ಆರಾಮಾಗಿ ರೆಫರ್ ಮಾಡ್ಕೋಬಹುದು. ನೌ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಪಿ, ವಿಚ್ ಇಸ್ ಅಟ್ ದ ಆಕ್ಸಿಯಲ್ ಪಾಯಿಂಟ್. ಸೊ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಪಿ ಡ್ಯೂ ಟು ದಿಸ್ ಸರ್ಕ್ಯುಲರ್ ಎಲಿಮೆಂಟ್ ಈಸ್, ನೋಡಿ ಮಕ್ಕಳೇ, ನಾವೀಗ ಆ ಒಂದು ಹಳೆ ಡಿರೈವೇಷನ್ ಏನಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ದ ಆಕ್ಸಿಸ್ ಆಫ್ ಸರ್ಕ್ಯುಲರ್ ಕರೆಂಟ್ ಲೂಪ್ ಅಂತ ಏನಿದೆ, ಅದರ ಒಂದು ಡಿರೈವೇಷನ್ನ ರಿಸಲ್ಟ್ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ಅಲ್ಲಿ ಏನು ಹೇಳಿದ್ವಿ, ಯಾವುದೋ ಒಂದು ಕರೆಂಟ್ ಲೂಪ್ ಇತ್ತು, ಅದರ ಆಕ್ಸಿಯಲ್ ಪಾಯಿಂಟ್ ಯಾವುದೋ ಒಂದು ಡಿಸ್ಟೆನ್ಸಲ್ಲಿ ಈ ಲೂಪಿಂದ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಯಿತು ಅಂತ ನಾವು ನೋಡಿದ್ವಿ. ಹಾಗಾಗಿ ಅಲ್ಲಿ ನೋಡಿದಾಗ ನಮಗೆ ಗೊತ್ತಾಗಿದ್ದೇನಪ್ಪ ಅಂತಂದರೆ ಡಿ ಬಿ ಈಸ್ ಈಕ್ವಲ್ ಟು μ0/4π 2πNIr² ಡಿವೈಡ್ ಬೈ r² ಪ್ಲಸ್ x² ಹೋಲ್ ಪವರ್ 3/2 ಅಂತ ನಮಗೆ ಗೊತ್ತಾಯಿತು. ಹಾಗಾದರೆ ಅಲ್ಲಿಯ ಒಂದು ಪಾಯಿಂಟ್ಸ್ಗಳನ್ನ ನಾವಿಲ್ಲಿ ನೋಡ್ತಾ ಹೋದರೆ ನಮಗೆ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತಪ್ಪ ಅಂದರೆ, ಹಿಯರ್ ಆರ್ ಅಂದರೆ ರೇಡಿಯಸ್, ಇಲ್ಲಿ ರೇಡಿಯಸ್ ಅಂದರೆ ಯಾವುದು, ಎ. ಹಾಗೆ ಇಲ್ಲಿ ಎಕ್ಸ್ ಅಂದರೆ ಯಾವುದಪ್ಪ ಅಂದರೆ ಆರ್ ಮೈನಸ್ ಎಕ್ಸ್ ಆಗುತ್ತೆ. ಯಾಕೆ ಅಂತ ಕೇಳಿದಾಗ ನೋಡಿ ಮಕ್ಕಳೇ, ಸೆಂಟರ್ ಓ ಇಂದ ಆ ಒಂದು ಎಲಿಮೆಂಟು ಎಕ್ಸ್ ಅನ್ನೋ ಡಿಸ್ಟೆನ್ಸಲ್ಲಿದೆ, ಆ ಪಾಯಿಂಟು ಆರ್ ಅನ್ನೋ ಡಿಸ್ಟೆನ್ಸಲ್ಲಿದೆ. ಹಾಗಾದರೆ ಅವುಗಳ ಮಧ್ಯೆ ಇರತಕ್ಕಂಥ ಡಿಸ್ಟೆನ್ಸ್ ಎಷ್ಟಪ್ಪ ಅಂದರೆ ಆರ್ ಮೈನಸ್ ಎಕ್ಸ್ ಆಗುತ್ತೆ. ಸೊ ದಟ್ ನಮ್ಮ ಒಂದು ಡಿರೈವೇಷನ್ನಲ್ಲಿ ಪಾಯಿಂಟ್ ಏನಪ್ಪ ಅಂದರೆ, ಈಕ್ವೇಷನ್ ನಂಬರ್ 1 ಏನಾಗಬಹುದಪ್ಪ ಅಂದರೆ ಡಿ ಬಿ ಈಸ್ ಈಕ್ವಲ್ ಟು μ0/4π 2πN/dx IA² ಡಿವೈಡ್ ಬೈ a² ಪ್ಲಸ್ ಆರ್ ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಹೋಲ್ ಪವರ್ 3/2 ಆಗುತ್ತೆ. ಹಾಗಾದರೆ ಎಷ್ಟು ಚೆನ್ನಾಗಿ ಹೇಳ್ಬೋದಪ್ಪ ಅಂದರೆ,
ಇಲ್ಲಿ ಸಿಮಿಲರ್ ಪಾಯಿಂಟ್ಸ್ಗಳನ್ನ ಕಂಪೇರ್ ಮಾಡ್ತಾ ಬರ್ತೀನಿ ಅಷ್ಟೇ. ನೋಡಿ ಮಕ್ಕಳೇ, ಆ್ಯಕ್ಚುಯಲ್ ಡಿರೈವೇಷನ್ನಲ್ಲಿ ಆರ್ ಅಂತ ಇದೆ, ಅಲ್ಲಿ ರೇಡಿಯಸ್ ಆಗಿತ್ತು, ಅದ್ರ ಬದಲು ನಾವಿಲ್ಲಿ ಎ ಅಂತ ತೊಗೊಂಡಿದ್ದೀವಿ. ಹಾಗೆ ಅಲ್ಲಿ ಏನು ಎಕ್ಸ್ ಅನ್ನೋ ಡಿಸ್ಟೆನ್ಸ್ ಇತ್ತು, ಇಲ್ಲಿ ಆರ್ ಮೈನಸ್ ಎಕ್ಸ್ ಆಗಿದೆ ಅಷ್ಟೇ. ಆ್ಯಂಡ್ ಅಲ್ಲಿ ಇದ್ದಕ್ಕಂಥ ಕ್ಯಾಪಿಟಲ್ ಎನ್ ಅಂದರೆ ಟೋಟಲ್ ನಂಬರ್ ಆಫ್ ಟರ್ನ್ಸ್ ಅಂತ ಏನು ಹೇಳ್ತೀವಿ, ಇಲ್ಲಿ ಡಿ ಎಕ್ಸ್ ಅನ್ನೋ ಒಂದು ಎಲಿಮೆಂಟ್, ಲೈನ್ ಎಲಿಮೆಂಟಲ್ಲಿ ಒಟ್ಟು ಎನ್ ಡಿ ಎಕ್ಸ್ ನಂಬರ್ ಆಫ್ ಟರ್ನ್ಸ್ ಇದೆ. ಸೊ ದಟ್ ವಿ ಹ್ಯಾವ್ added the same thing here. So dB is equal to mu 0 by 4 pi 2 pi n dx I a square divided by a square plus r minus x whole square whole power 3 by 2, which is equation number 1. Now the condition says, suppose the point P is very large distance from the O, then ಏನಾಗತ್ತಪ್ಪ ಅಂತಂದರೆ ದ ಸ್ಮಾಲ್ ಆರ್ ಅಂತ ಏನಿದೆ, ಆ ಡಿಸ್ಟೆನ್ಸ್ ಅಂತ ಏನಿದೆ, ದಟ್ ಈಸ್ ವೆರಿ ಮಚ್ ಗ್ರೇಟರ್ ದ್ಯಾನ್ ದ ರೇಡಿಯಸ್ ಆ್ಯಂಡ್ ಇಟ್ಸ್ ವೆರಿ ಮಚ್ ಗ್ರೇಟರ್ ದ್ಯಾನ್ ದ ಎಕ್ಸ್. ಹಿಯರ್ ಎಕ್ಸ್ ಮೀನ್ಸ್ ದ ಡಿಸ್ಟೆನ್ಸ್ ಆಫ್ ದಟ್ ಲೈನ್ ಎಲಿಮೆಂಟ್ ಫ್ರಮ್ ದ ಸೆಂಟರ್. ಹಾಗಾಗಿ ಆರ್ is very much greater than a, r is very much greater than x, and hence a square plus r minus x whole square whole power 3 by 2 can be reduced to r cube. And hence equation 1 becomes dB is equal to mu 0 by 4 pi 2 pi n I a square divided by r cube into dx. ಯಾಕಪ್ಪ ಈ ಡಿ ಎಕ್ಸ್ ಅನ್ನೋದು ಯಾಕೆ ಅಂತಂದರೆ ಆ ಲೈನ್ ಎಲಿಮೆಂಟಿಂದ ಪ್ರೊಡ್ಯೂಸ್ ಆಗಿರ್ತಕ್ಕಂಥದ್ದು. ಹಾಗಾದರೆ ವಾಟ್ ಅಬೌಟ್ ದ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಪಿ ಡ್ಯೂ ಟು ಆಲ್ ಸಚ್ ಸರ್ಕ್ಯುಲರ್ ಎಲಿಮೆಂಟ್ಸ್ ವಿಚ್ ಕ್ಯಾನ್ ಬಿ obtained by using our integration process. Now integrating the whole expression between x is equal to minus L to x is equal to plus L, that means consideration ಏನಪ್ಪ ಅಂದರೆ ಟೋಟಲ್ ಲೆಂತ್ ಆಫ್ ದ ಸೊಲನಾಯ್ಡ್ ಈಸ್ 2L. ಸೆಂಟರ್ O ಇದೆ ಅಂತ ಆದರೆ ಸೆಂಟರಿಂದ ಒಂದು ಕಡೆ ಮೈನಸ್ ಎಲ್ ಆದರೆ ಸೆಂಟರಿಂದ ಇನ್ನೊಂದು ಕಡೆ ಪ್ಲಸ್ ಎಲ್ ಆಗುತ್ತೆ. ಹಾಗಾದರೆ ಒನ್ ಎಂಡಿಂದ ಇನ್ನೊಂದು ಎಂಡಿಗೆ ಹೋಗಬೇಕು ಅಂತಂದರೆ ಮೈನಸ್ ಎಲ್ ಇಂದ ಪ್ಲಸ್ ಎಲ್ ತನಕ ನಾವು ಕಂಪ್ಲೀಟ್ ಕರೆಂಟ್ ಎಲಿಮೆಂಟ್, ನಾವು ಸರ್ಕ್ಯುಲರ್ ಎಲಿಮೆಂಟ್ನ ನಾವು ತಗೊಳ್ಬೇಕಾಗತ್ತೆ. ಹಾಗಾದರೆ ಇಂಟಗ್ರೇಷನ್ ಫ್ರಮ್ x is equal to minus L to x is equal to plus L is must. When you put the integration, the total magnetic field B is equal to integration from minus L to plus L mu 0 by 4 pi 2 pi n I a square divided by r cube into dx ಅಂತ ಆಗುತ್ತೆ. ಹಾಗಾದರೆ ಇಲ್ಲಿ ಯಾರ್ಯಾರು ಕಾನ್ಸ್ಟೆಂಟ್ ಅಪ್ಪ? 2 pi ಕಾನ್ಸ್ಟೆಂಟ್, n ಕಾನ್ಸ್ಟೆಂಟ್, I ಕಾನ್ಸ್ಟೆಂಟ್, a ಕಾನ್ಸ್ಟೆಂಟ್, r ಕಾನ್ಸ್ಟೆಂಟ್, ಆ್ಯಸ್ ಯೂಶ್ವಲ್ mu 0 by 4 pi ಕಾನ್ಸ್ಟೆಂಟ್. ಹಾಗಾದರೆ ಎಲ್ಲರನ್ನೂ ಹೊರಗಿಟ್ಟಾಗ ನಮಗೆ ಸಿಗೋದೇನಪ್ಪ ಅಂತಂದರೆ ಬಿ ಈಸ್ ಈಕ್ವಲ್ ಟು, ನೋಡಿ ಮಕ್ಕಳೇ ಸ್ಟೆಪ್ಗಳನ್ನು ಕರೆಕ್ಟಾಗಿ ನೋಡ್ತಾ ಇರಬೇಕು. ಬಿ ಈಸ್ ಈಕ್ವಲ್ ಟು mu 0 by 4 pi 2 pi n I a square divided by r cube integration from minus L to plus L dx ಅಂತ ಆಗುತ್ತೆ. ಎಷ್ಟು ಸುಲಭವಾಗಿದೆಯಪ್ಪ ಅಂದರೆ ವಿ ಹ್ಯಾವ್ ಕೆಪ್ಟ್ ದ ಕಾನ್ಸ್ಟೆಂಟ್ಸ್ ಔಟ್ಸೈಡ್. ನಮ್ಮ ವೇರಿಯೇಬಲ್ ಫ್ಯಾಕ್ಟರ್ ಯಾರಪ್ಪ ಅಂತಂದರೆ ಡಿ ಎಕ್ಸ್ ಅಷ್ಟೇ, ಅವ್ರದ್ದು ಮಾತ್ರ ನಾವು ಒಳಗಿಟ್ಕೊಂಡಿದ್ದೀವಿ. ಹಾಗಾದರೆ ನಾವೀಗ ಇಂಟಗ್ರೇಷನ್ ಮಾಡ್ತೀವಿ, ಸುಲಭವಾಗಿ ಇಂಟಗ್ರೇಷನ್ ಮಾಡ್ತೀವಿ. ಎಲ್ಲಿಂದ ಎಲ್ಲಿಗೆ? ಡಿ ಎಕ್ಸನ್ನು ಇಂಟಗ್ರೇಟ್ ಮಾಡಿದಾಗ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ ನಾವು 1 ಡಿ ಎಕ್ಸ್ ತೊಗೊಂಡ್ರೆ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಆಗುತ್ತೆ. ಹಾಗಾಗಿ ಸೊ ಫ್ರಮ್ ಲೋವರ್ ಲಿಮಿಟ್ ಟು ಅಪ್ಪರ್ ಲಿಮಿಟ್, ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್. ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಂತ ಹಾಕ್ಕೊಂಡ್ರೆ ವೆರಿ ಸಿಂಪಲ್ ಆಗಿ ನಮಗೆ ಫೈನಲ್ ಫಾರ್ಮ್ ಸಿಗೋದು ಬಿ ಈಸ್ ಈಕ್ವಲ್ ಟು mu 0 by 4 pi 2 pi n I a square divided by r cube into L minus L
ಆಗುತ್ತೆ. ಎಲ್ ಮೈನಸ್ ಮೈನಸ್ ಎಲ್ ಅಂದರೆ 2L. ಸೊ ದಟ್ ನಮಗೆ ಸಿಗೋದೇನಪ್ಪ ಅಂದರೆ ಬಿ ಈಸ್ ಈಕ್ವಲ್ ಟು μ0 ಬೈ 4π NiA² ಬೈ R³ ಅಂತ ಆಗುತ್ತೆ. ಹಾಗಾದರೆ ದ ಮ್ಯಾಗ್ನೆಟಿಕ್ ಮೊಮೆಂಟ್ ಆಫ್ ಸೊಲೆನಾಯ್ಡ್ ಈಸ್ M ಇಸ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಟರ್ನ್ಸ್ ಇಂಟು ಕರೆಂಟ್ ಇಂಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ M ಇಸ್ ಈಕ್ವಲ್ ಟು NiA ಅಂತ ನಾವು ಒಂದು ಕಡೆ ನೋಡಿದ್ವಿ. ಅದೇ ಥರ ತಗೊಂಡ್ರೆ ಇಲ್ಲಿ ದ ಟೋಟಲ್ ನಂಬರ್ ಆಫ್ ಟರ್ನ್ಸ್, ಒಟ್ಟು ಲೆಂತ್ 2L, N ಇಂಟು 2L ಅಂತ ತಗೊಂಡ್ರೆ ಟೋಟಲ್ ನಂಬರ್ ಆಫ್ ಟರ್ನ್ಸ್ ಸಿಕ್ಬಿಡುತ್ತೆ. ಹಾಗೆ ಇಫ್ ಎ ಈಸ್ ದ ರೇಡಿಯಸ್, πa² ಈಸ್ ದ ಏರಿಯಾ ಆ್ಯಂಡ್ I ಈಸ್ ದ ಕರೆಂಟ್. ಸೊ ದಟ್ ನಾವು 2π NiA² ಅನ್ನೋದನ್ನು ಸಿಂಪಲ್ಲಾಗಿ M ಇಂದ ರಿಪ್ಲೇಸ್ ಮಾಡ್ಬೋದು. ದೇರ್ಫೋರ್ ದ ಟೋಟಲ್ ಮ್ಯಾಗ್ನೆಟಿಕ್ ಫೀಲ್ಡ್ B is equal to μ0 by 4π 2M by R³. The expression for the magnetic field on the axis of long solenoid is similar to the magnetic field on the axial line of a short bar magnet. Hence, a solenoid carrying current is equivalent to a bar magnet. ಸೊ ಎಷ್ಟು ಸುಲಭವಾಗಿ ಹೇಳ್ಬೋದಪ್ಪ ಅಂದರೆ ಮೀನಿಂಗ್ ಹೇಳ್ಬಿಡ್ತೀನಿ. ಇಷ್ಟೊತ್ತು ಸ್ಟೆಪ್ಸ್ಗಳ ಬಗ್ಗೆ ಆಯಿತು. ಏನು ತುಂಬ ಜನರಲಾಗಿ ಸಮ್ಮರಿ ಹೇಳಬೇಕಾದ್ರೆ, ಒಂದು ಸೊಲೆನಾಯ್ಡ್ ತೊಗೊಂಡ್ವಿ. ಆ ಸೊಲೆನಾಯ್ಡ್ನಲ್ಲಿ ಒಂದು ಆಕ್ಸಿಯಲ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಂಡ್ವಿ. ಅವುಗಳ ಕ್ಯಾರೆಕ್ಟರ್ ಬಗ್ಗೆ ನೋಡ್ಕೊಂಡ್ವಿ. ರೇಡಿಯಸ್ ಆಗಿರ್ಬೋದು, ನಂಬರ್ ಆಫ್ ಟರ್ನ್ಸ್ ಆಗಿರ್ಬೋದು, ಅಥವಾ ಡಿಸ್ಟೆನ್ಸ್ ಆಗಿರ್ಬೋದು, ಅಷ್ಟು ಮಾರ್ಕ್ ಮಾಡ್ಕೊಂಡ್ವಿ. ಹಾಗೆ ಒಂದು ಸ್ಮಾಲ್ ಸರ್ಕ್ಯುಲರ್ ಎಲಿಮೆಂಟ್ನ ತೊಗೊಂಡ್ವಿ, DX ಅನ್ನೋ ಎಲಿಮೆಂಟ್ನ ತೊಗೊಂಡ್ವಿ. ಅದು X ಅನ್ನೋ ಡಿಸ್ಟೆನ್ಸನ್ನು, ಸೆಂಟ್ರಿಂದ X ಅನ್ನೋ ಡಿಸ್ಟೆನ್ಸಲ್ಲಿ ಇತ್ತು. ಅದು ನಮಗೆ ಗೊತ್ತಾಯಿತು. ಇದಾದಮೇಲೆ ಏನು ಮಾಡಿದ್ವಪ್ಪ ಅಂದರೆ, ನಾವು ನಮ್ಮ ಪ್ರೀವಿಯಸ್ ಡಿರೈವೇಷನ್ನ ಒಂದು ರಿಸಲ್ಟನ್ನು ಅಪ್ಲೈ ಮಾಡ್ಕೊಂಡ್ವಿ. ಅಲ್ಲಿ ಒಂದು ಕರೆಂಟ್ ಕ್ಯಾರಿಂಗ್ ಸರ್ಕ್ಯುಲರ್ ಲೂಪಿಂದ ಒಂದು ಆಕ್ಸಿಯಲ್ ಪಾಯಿಂಟಲ್ಲಿ ನೋಡಿದ್ವಿ. ಅದೇ ಥರ ಇಲ್ಲಿ ನಾವು ತಗೊಂಡ್ವಿ. ಹಾಗೆ ಇಲ್ಲಿ ಆ DX ಅನ್ನೋ ಒಂದು ಪರ್ಟಿಕ್ಯುಲರ್ ಎಲಿಮೆಂಟಿಂದ P ಅನ್ನೋ ಪಾಯಿಂಟಲ್ಲಿ ಒಟ್ಟಾರೆಯಾಗಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಸಿಗಬಹುದು ಅನ್ನೋದಕ್ಕೆ ನಾವು DB ಈಸ್ ಈಕ್ವಲ್ ಟು μ0 ಬೈ 4π 2π NDX IA² ಡಿವೈಡೆಡ್ ಬೈ A² ಪ್ಲಸ್ R ಮೈನಸ್ X ಹೋಲ್ ಸ್ಕ್ವೇರ್ ಹೋಲ್ ಪವರ್ 3/2 ವಿಚ್ ಈಸ್ ಟೇಕನ್ ಆ್ಯಸ್ ಈಕ್ವೇಷನ್ ನಂಬರ್ 1 ಅಂತ ಮಾರ್ಕ್ ಮಾಡ್ಕೊಂಡ್ವಿ. ಅದಾದಮೇಲೆ ನಮ್ಮ ಕಂಡೀಷನ್ಗಳನ್ನು ಅಪ್ಲೈ ಮಾಡ್ಕೊಂಬಿಟ್ಟು, ಅಂದರೆ ಲಾರ್ಜ್ ಡಿಸ್ಟೆನ್ಸನ್ನು ತಗೊಂಬಿಟ್ಟು, ಆ ಒಂದು ಸ್ಮಾಲ್ r ಅಂತ ಏನಿದೆ ಅದು ಎಕ್ಸ್ಗಿಂತನೂ ತುಂಬ ಜಾಸ್ತಿ, ರೇಡಿಯಸ್ಗಿಂತನೂ ತುಂಬ ಜಾಸ್ತಿ ಅಂತ ತಗೊಂಬಿಟ್ಟು ನಾವು ಈಕ್ವೇಷನ್ನ ರೆಡ್ಯೂಸ್ ಮಾಡಿದ್ವಿ. ಹಾಗೆ ಇಲ್ಲಿ ನಮಗೆ ವೇರಿಯೇಬಲ್ ಫ್ಯಾಕ್ಟರ್ ಜಸ್ಟ್ DX. ಹಾಗೆ ಇಲ್ಲಿ ನಾವೊಂದು ಕನ್ಸಿಡ್ರೇಷನ್ ತೊಗೊಂಡಿದ್ವಿ. ಏನು ಕನ್ಸಿಡ್ರೇಷನ್ ನಮ್ಮದು? ದ ಟೋಟಲ್ ಲೆಂತ್ ಆಫ್ ದ ಸೊಲೆನಾಯ್ಡ್ ಈಸ್ 2L. ಹಾಗಾಗಿ ಸೆಂಟರಿಂದ ಒಂದು ಸೈಡ್ಗೆ -L, ಇನ್ನೊಂದು ಸೈಡ್ಗೆ +L. ನಾವು ಡಿರೈವೇಷನನ್ನು ಇಂಟಿಗ್ರೇಷನ್ ಮಾಡುವಾಗ -L ಟು +L ತಗೊಂಡ್ರೆ ಹೋಲ್ ಸೊಲೆನಾಯ್ಡ್ ತಗೊಂಡ ಹಾಗೆ. ಹಾಗಾಗಿ ಆ ಇಂಟಿಗ್ರೇಷನ್ ಮಾಡಿದ್ರೆ, ಇಂಟಿಗ್ರೇಷನ್ ಆಫ್ DX ಅಂತ ಹೇಳಿದ್ರೆ X ಫ್ರಮ್ -L ಟು +L ಅಂತ ತಗೊಂಡ್ರೆ 2L ಆಯಿತು. ನಮ್ಗೆ ಆ 2L ನಾವು ಈಕ್ವೇಷನ್ ನಂಬರ್ 2ಗೆ ನಾವು ತಗೋತೀನಿ. ಹೇಗಪ್ಪ ಅಂದರೆ B ಈಸ್ ಈಕ್ವಲ್ ಟು μ0 ಬೈ 4π NiA² L ಡಿವೈಡ್ ಬೈ R³ ಅಂತ ತಗೊಂಡ್ವಿ. ಹಾಗೆ ಮ್ಯಾಗ್ನೆಟಿಕ್ ಮೊಮೆಂಟ್ ಅನ್ನೋದನ್ನು ಏನು ಹೇಳ್ತೀವಿ? ಟೋಟಲ್ ನಂಬರ್ ಆಫ್ ಟರ್ನ್ಸ್ ಮಲ್ಟಿಪ್ಲೈ ಬೈ ಕರೆಂಟ್ ಮಲ್ಟಿಪ್ಲೈ ಬೈ ಏರಿಯಾ. M ಈಸ್ ಈಕ್ವಲ್ ಟು NiA. ಹಾಗಾಗಿ ದ ಟೋಟಲ್ ಫಾರ್ಮೇಷನ್ B ಈಸ್ ಈಕ್ವಲ್ ಟು μ0 ಬೈ 4π 2M ಬೈ R³. ತುಂಬ ಸಿಂಪಲ್ಲಾಗಿ ನಮಗೆ ಒಂದು ಒಳ್ಳೆಯ ಡಿರೈವೇಷನ್ನು ಜಸ್ಟ್